ಹಾಸನದಲ್ಲಿ ಬೃಹತ್ ಸಮಾವೇಶವನ್ನು ಜೆಡಿಎಸ್ ಹಮ್ಮಿಕೊಂಡಿದೆ. ಇದೇ ಶನಿವಾರ. ಈ ಹಿನ್ನೆಲೆಯಲ್ಲಿ ಸಮಾವೇಶದ ಸ್ಥಳದ ಪರಿಶೀಲನೆಯನ್ನ ನಡೆಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಸಮಾವೇಶದ ಸಿದ್ಧತೆಗಳ ಪರಿಶೀಲನಾ ಕಾರ್ಯ ಹೇಗಿದೆ ಅನ್ನೋದರ ಬಗ್ಗೆ ಖುದ್ದು ಅವಲೋಕಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ವೇಳೆ ವಾಸ್ತು ಪ್ರಕಾರವಾಗಿ ಎಲ್ಲವೂ ನಡೀತಾ ಇದೆಯಾ ಅಂತ ಎಚ್.ಡಿ. ರೇವಣ್ಣ ಅವರು ಕೂಡ ಗಮನಿಸಿಕೊಂಡಿದ್ದಾರೆ. ವೇದಿಕೆ ಬಳಿಗೆ ದಕ್ಷಿಣ ದಿಕ್ಕಿನಿಂದ ಬಂದಂತಹ ಕುಮಾರಸ್ವಾಮಿ ಎಚ್.ಡಿ.ಕೆ ಜೊತೆಗೆ ಕಾರ್ನಲ್ಲೇ ಎಚ್.ಡಿ. ರೇವಣ್ಣ ಅವರು ಕೂಡ ಆಗಮಿಸಿದ್ರು. ಕಾರು ಇಳಿಯುವಾಗ ಮುಂದಕ್ಕೆ ಹೋಗುವಂತೆ ಚಾಲಕನಿಗೆ ರೇವಣ್ಣ ಅವರು ಸೂಚನೆಯನ್ನ ಕೊಟ್ಟರು. ಉತ್ತರ ದಿಕ್ಕಿಗೆ ಹೋಗಿ ಪೂರ್ವ ದಿಕ್ಕಿಗೆ ಕಾರನ್ನ ಚಾಲಕ ನಿಲ್ಲಿಸಿದ್ರು. ಅದಾದ ನಂತರದಲ್ಲಿ ಪೂರ್ವಾಭಿಮುಖವಾಗಿ ಕಾರು ನಿಂತ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಳಗಿಳಿಯುವಂತೆ ರೇವಣ್ಣ ಸೂಚನೆ ಕೊಟ್ಟರು. ಇದೆಲ್ಲ ಹಾಸನದಲ್ಲಿ ಶನಿವಾರ ಜೆಡಿಎಸ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆಗ್ತಾ ಇರುವಂತಹ ಸಿದ್ಧತಾ ಕಾರ್ಯದ ಪರಿಶೀಲನೆಯ ಭಾಗವಾಗಿ ಇವತ್ತು ಇಬ್ಬರು ಕೂಡ ಒಟ್ಟೊಟ್ಟಿಗೆ ಬಂದಾಗ ಅವರು ಸಹಜವಾಗಿ ದೇವರು ವಾಸ್ತು ಇದೆಲ್ಲವನ್ನು ಕೂಡ ಪಾಲನೆ ಮಾಡ್ತಾರೆ. ಅದರಂತೆ ಇವತ್ತು ಕೂಡ ಅದನ್ನೆಲ್ಲವನ್ನು ಕೂಡ ಗಮನಿಸಿಕೊಂಡೇ ಪೂರ್ವಾಭಿಮುಖ ದಿಕ್ಕಿಗೆ ಅವರು ಇಳಿದು ನಂತರ ಒಳಕ್ಕೆ ಪ್ರವೇಶ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಎಚ್.ಡಿ. ಕುಮಾರಸ್ವಾಮಿ ಮತ್ತು ರೇವಣ್ಣ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಬಂದರು, ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಸೊ ಈಗ ಈ ಕಾರ್ಯಕ್ರಮದ ಉದ್ದೇಶ ಏನು ಮತ್ತು ಅನಂತರದಲ್ಲಿ ನಡೆದಂತಹ ಒಂದಷ್ಟು ವಾಸ್ತು ಪ್ರಕಾರದ ಬೆಳವಣಿಗೆಗಳು ಏನು ಸೂಚಿಸಿತು? ದಿವ್ಯಜ್ಯೋತಿ, ಇದೇ ಶನಿವಾರ ಅಂದ್ರೆ ಜನವರಿ 24ನೇ ತಾರೀಕಂದು ಹಾಸನ ಹೊರವಲಯದ ಬೋನಹಳ್ಳಿ ಬಳಿ ಬೃಹತ್ ಜೆಡಿಎಸ್ ಸಮಾವೇಶವನ್ನ ಆಯೋಜಿಸಲಾಗಿದೆ. ಈಗಾಗಲೇ ಕಾಂಗ್ರೆಸ್ 2 ಸಭೆಗಳನ್ನ ಆಯೋಜಿಸಿದ ಹಿನ್ನೆಲೆಯಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳೊಂದಿಗೆ ಪಕ್ಷ ಸಂಘಟನೆ ಮಾಡಲು ಈ ಸಭೆಯನ್ನ ಆಯೋಜಿಸಲಾಗಿದೆ. ಈ ಸಭೆಯ ಸಿದ್ಧತೆಗಳನ್ನ ವೀಕ್ಷಿಸಕ್ಕೆ ಇಂದು ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಆಗಮಿಸಿದ್ರು. ಕೇಂದ್ರ ಸಚಿವರು ಏನು ಹಿರಿಸಾವೆ ಬಳಿ ಬಂದಾಗ ಅವರ ಸಹೋದರ ಮಾಜಿ ಸಚಿವರಂತ ಎಚ್.ಡಿ. ರೇವಣ್ಣ ಅವರನ್ನ ಸ್ವಾಗತ ಮಾಡಿ ಅಲ್ಲಿಂದ ಅವರದೇ ಕಾರಿನಲ್ಲಿ ಬಂದ್ರು. ಕಾರಿನಲ್ಲಿ ಬಂದ ತಕ್ಷಣ ಅವರು ದಕ್ಷಿಣಾಭಿಮುಖವಾಗಿ ಬರ್ತಾರೆ. ಆದ್ರೆ ಕಾರನ್ನು ನಿಲ್ಲಿಸಿದ ತಕ್ಷಣವೇ ರೇವಣ್ಣ ಅವರು ಕಾರು ಚಾಲಕನಿಗೆ ಹೇಳ್ತಾರೆ, ಮುಂದಕ್ಕೆ ನೀನು ಕಾರನ್ನ ಏನು ಮುಂದಕ್ಕೆ ಚಲಾಯಿಸು ಅಂತ ಹೇಳ್ತಾರೆ. ನಂತರ ಉತ್ತರ ಭಾಗಕ್ಕೆ ಹೋಗಿ ಆನಂತರ ಈಶಾನ್ಯ ಮೂಲೆಗೆ ತಿರುಗಿ ನಂತರ ಬಂದು ಪೂರ್ವಾಭಿಮುಖವಾಗಿ ಕಾರನ್ನ ನಿಲ್ಲಿಸಲಾಗುತ್ತೆ. ಆ ನಂತರದಲ್ಲಿ ಅಷ್ಟೇ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕಾರಿನಿಂದ ಇಳಿದು ವೇದಿಕೆ ಇರ್ಬೋದು, ಅಲ್ಲಿ ಬರ್ತಕ್ಕಂತಹ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ವೀಕ್ಷಣೆಯನ್ನ ಮಾಡಿದ್ರು. ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಯಾವಾಗಲೂ ಸಹ ವಾಸ್ತವನ್ನ ನೋಡೇ ಅವರು ಪ್ರತಿಯೊಂದು ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನೂ ಸಹ ಮಾಡ್ತಾರೆ. ಹಾಗಾಗಿ ಅವರು ಇಂದು ಏನು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ದಕ್ಷಿಣಾಭಿಮುಖವಾಗಿ ಬಂದ್ರು ಅದನ್ನ ಯಾವ್ರವ್ರು ವಾಸ್ತು ಪ್ರಕಾರವಾಗಿ ಪೂರ್ವಾಭಿಮುಖವಾಗಿ ಕಾರನ್ನ ತಂದು ನಿಲ್ಲಿಸಿ ಆ ನಂತರದಲ್ಲಿ ಆ ವೇದಿಕೆ ಕಾರ್ಯಕ್ರಮಗಳನ್ನ ಏನ್ ನಡೀತಾ ಸಿಗ್ತದೆ ಅವೆಲ್ಲವನ್ನೂ ಸಹ ಪರಿಶೀಲನೆ ನಡೆಸಿ ಆ ನಂತರದಲ್ಲಿ ತಿಳಿದಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.